ಮೇಘಾಲಯದಲ್ಲಿ ನಡೆದ ಇದೊಂದು ಪ್ರಕರಣ ಎರಡು ರಾಜ್ಯಗಳ ಸಿಎಂಗಳನ್ನೇ ಬೆಚ್ಚಿ ಬೀಳಿಸಿತ್ತು. ಎರಡೂ ರಾಜ್ಯದ ಪೊಲೀಸರ ನಿದ್ದೆ ಕೆಡಿಸಿತ್ತು. ಪ್ರವಾಸಿಗರ ಸ್ವರ್ಗದಂತಿದ್ದ ಮೇಘಾಲಯದ ಟೂರಿಸಂಗೆ ಕೆಟ್ಟ ಹೆಸರು ತಂದಿತ್ತು. ಹನಿಮೂನ್ಗೆ ಅಂತ ಹೋಗಿದ್ದ ದಂಪತಿ ಮಿಸ್ಸಿಂಗ್ ಅಂತ ಗೊತ್ತಾಗ್ತಿದ್ದಂತೆ ಇಡೀ ದೇಶವೇ ಆ ಕಡೆ ತಿರುಗಿ ನೋಡಿತ್ತು. ಕೊನೆಗೆ ಈ ಕೇಸ್ಗೆ ಸಿಕ್ಕ ಟ್ವಿಸ್ಟ್ ಗಳನ್ನ ನೋಡಿದವರು ಹೆಣ್ಣು ಮಕ್ಕಳು ಹೀಗೂ ಇರ್ತಾರಾ ಅಂತ ಅನ್ಕೊಂಡ್ರೆ ಗಂಡು ಮಕ್ಕಳು ಮದುವೆ ಅಂದ್ರೇನೆ ಬೆಚ್ಚಿ ಬೀಳುವಂತಾಗಿದೆ. ರಾಜ ರಘುವಂಶಿ ಹಾಗೂ ಸೋನಂ ಹೆಸರು ಇದೀಗ ಭಾರತದಲ್ಲೇ ಹಾಟ್ ಟಾಪಿಕ್ ಆಗಿದೆ. ಮಧ್ಯಪ್ರದೇಶದ ಇಂದೋರ್ಗೆ ಸೇರಿದ ಇವರಿಬ್ಬರಿಗೂ ಕಳೆದ ತಿಂಗಳ ಮೇ 11ರಂದು ಮದುವೆಯಾಗಿತ್ತು. ಮ್ಯಾಟ್ರಿಮೋನಿಯಲ್ಲಿ ಸೋನಂನ ನೋಡಿದ ರಘುವಂಶಿ ಕುಟುಂಬಸ್ಥರು ಇವರಿಬ್ಬರ ಮದುವೆಗೆ ನಿರ್ಧರಿಸಿದ್ರು. ಎರಡೂ ಕುಟುಂಬಗಳು ಸ್ಥಿತಿವಂತರಾಗಿದ್ದ ಕಾರಣ ಮದುವೆಗೆ ಯಾವುದೇ ತೊಂದರೆಯಾಗಿರಲಿಲ್ಲ. ಆದ್ರೆ ಸೋನಂ ಸಹೋದರನ ಆಫೀಸ್ನಲ್ಲಿ ರಾಜ್ ಕುಶ್ವಾಹ ಎಂಬಾತ ಕೆಲಸ ಮಾಡ್ತಿದ್ದ. ಇವನ ಜೊತೆ ಸೋನಂಗೆ ಲವ್ ಅಫೇರ್ ಇತ್ತು. ಇಬ್ರು ಹಲವು ವರ್ಷಗಳಿಂದ ಪ್ರೀತಿಸ್ತಿದ್ರು. ಇದೇ ಟೈಮಲ್ಲಿ ದೊಡ್ಡ ಮನೆಯ ಸಂಬಂಧ ಸಿಕ್ಕಿದ್ರಿಂದ ಸೋನಂ ಸಹೋದರ ಹಾಗೂ ಆಕೆಯ ತಂದೆ ಇವಳಿಗೆ ಮದುವೆ ಮಾಡೋಕೆ ಮುಂದಾಗಿದ್ರು. ಸೋನಂಗೆ ಈ ಮದುವೆ ಇಷ್ಟವಿರಲಿಲ್ಲ. ಒಂದು ವೇಳೆ ಸೋನಂ ಧೈರ್ಯ ಮಾಡಿ ಅಂದು ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದಿದ್ರೆ ಇವತ್ತು ಈ ಕಥೆ ಇಲ್ಲಿವರೆಗೂ ಬಂದು ನಿಲ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಸೋನಂ ತನ್ನ ಪ್ರೇಮ ವಿಚಾರವನ್ನ ಯಾರ ಹತ್ರನೂ ಹೇಳಿಕೊಳ್ಳದೆ ರಾಜ ರಘುವಂಶಿಯ ಜೊತೆ ತಾಳಿ ಕಟ್ಟಿಸಿಕೊಂಡಿದ್ಲು. ರಘುವಂಶಿ ಜೊತೆ ಸೋನಂಗೆ ಮದುವೆ ಫಿಕ್ಸ್ ಆಗ್ತಿದ್ದಂತೆ ಸೋನಂ ನಗುತ್ತಲೇ ಮದುವೆಯಲ್ಲಿ ಕಾಣಿಸಿಕೊಂಡಿದ್ಲು. ಮದುವೆ ಮಂಟಪದಲ್ಲಿ ಭಾವಿ ಗಂಡ ರಘುವಂಶಿ ಜೊತೆ ರೀಲ್ಸ್ ಮಾಡ್ತಾ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ಲು. ಹೀಗಿದ್ರು ಸಹ ಸೋನಂ ಆಕೆಯ ಪ್ರಿಯಕರ ರಾಜ್ ಕುಶ್ವಾಹಿ ಜೊತೆ ನಿತ್ಯ ಕಾಂಟ್ಯಾಕ್ಟ್ ನಲ್ಲಿರ್ತಿದ್ಲು. ಇತ್ತ ರಾಜ್ ಕುಶ್ವಾಹಿ ಸಹ ಮದುವೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದ. ಯಾಕಂದ್ರೆ ಸೋನಂ ಸಹೋದರನ ಕಂಪನಿಯಲ್ಲಿ ಎಲ್ಲವನ್ನ ರಾಜ್ ಕುಶ್ವಾಹಿನೇ ನೋಡ್ಕೊಳ್ತಿದ್ದ. ಅಕೌಂಟೆಂಟ್ ಆಗಿದ್ದ ಈತ ಹಲವು ವರ್ಷಗಳಿಂದ ಕೆಲಸ ಮಾಡ್ತಿದ್ದರಿಂದ ಫ್ಯಾಮಿಲಿ ಮೆಂಬರ್ ಆಗಿ ಹೋಗಿದ್ದ. ಹೀಗಿದ್ದವನು ಸೋನಂಗೆ ಪರಿಚಯವಾಗಿ ಅದು ಪ್ರೀತಿಗೆ ತಿರುಗಿತ್ತು. ಯಾವಾಗ ಇಬ್ರು ಲವ್ ಮಾಡೋಕೆ ಶುರು ಮಾಡಿದ್ರು ಆಗ್ಲೇ ಸೋನಂ ಮನೆ ಇದ್ದ ಜಾಗಕ್ಕೆ ರಾಜ್ ಕುಶ್ವಾಹಿ ಶಿಫ್ಟ್ ಆಗಿದ್ದ. ಹೀಗೆ ಮನೆಯನ್ನ ಶಿಫ್ಟ್ ಮಾಡಿದವನು ದಿನನಿತ್ಯ ಪ್ರಿಯತಮೆಯ ಜೊತೆ ಎಂಜಾಯ್ ಮಾಡ್ತಿದ್ದ. ಆದ್ರೆ ಸೋನಂಗೆ ಇದ್ದಕ್ಕಿದ್ದಂತೆ ಮದುವೆ ಫಿಕ್ಸ್ ಆಗಿದ್ರಿಂದ ಇವನಿಗೆ ಸಹಿಸಿಕೊಳ್ಳೋದಕ್ಕೆ ಆಗಿರ್ಲಿಲ್ಲ. ಮದುವೆಯಾಗೋದು ಆಗ್ಲಿ, ಬಳಿಕ ನನ್ನ ಗಂಡನನ್ನ ಸಾಯಿಸೋಣ ಅಂತ ಸೋನಂ ರಾಜ್ ಕುಶ್ವಾಹಿಗೆ ಧೈರ್ಯ ತುಂಬಿದ್ಲು. ಇದಕ್ಕೆ ಕುಶ್ವಾಹಿ ಸಹ ಸರಿ ಅಂದಿದ್ದ. ಮದುವೆಯಾದ ಬಳಿಕ ಗಂಡ ಸತ್ತು ಹೋದ ಅಂದ್ರೆ ಆ ಕನಿಕರದಲ್ಲೇ ಅಪ್ಪ ಇನ್ನೊಂದು ಮದುವೆ ಮಾಡ್ತಾನೆ. ಆಗ ನಾನು ರಾಜ್ ಕುಶ್ವಾಹಿಯನ್ನೇ ಮದುವೆಯಾಗ್ತೀನಿ ಅಂತ ಹೇಳ್ತೀನಿ. ಸೆಕೆಂಡ್ ಹ್ಯಾಂಡ್ ಆಗಿರೋದ್ರಿಂದ ನಮ್ಮಪ್ಪ ನಿನಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತ ಸೋನಂ ತನ್ನ ಪ್ರಿಯಕರನ ಹತ್ರ ಹೇಳಿದ್ಲು. ಇದರಿಂದ ಸೋನಂ ಮಾತಿಗೆ ರಾಜ್ ಕುಶ್ವಾಹಿ ಸಹ ಸರಿ ಅಂದಿದ್ದ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಮದುವೆಯಾಗಿ ಹನಿಮೂನ್ಗೆ ಕರ್ಕೊಂಡು ಹೋಗಿ ಅಲ್ಲೇ ರಘುವಂಶಿಯನ್ನ ಕೊಲೆ ಮಾಡಬೇಕು ಅಂತ ಸೋನಂ ತನ್ನ ಲವರ್ ಜೊತೆ ಸೇರ್ಕೊಂಡು ಸ್ಕೆಚ್ ಹಾಕಿದ್ಲು. ಮೊದಲಿಗೆ ಹನಿಮೂನ್ಗೆ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿ ಅಲ್ಲೇ ಕೊಲೆ ಮಾಡಬೇಕು ಅಂತ ಇಬ್ರು ಅನ್ಕೊಂಡಿದ್ರು. ಆದ್ರೆ ಪೆಹಲ್ಗಾಮ್ ದಾಳಿಯಿಂದ ಅಲ್ಲಿನ ವಾತಾವರಣವೇ ಬದಲಾಗಿ ಹೋಗಿತ್ತು. ಜಮ್ಮು ಕಾಶ್ಮೀರದಲ್ಲಿ ಸಾಯಿಸಿದ್ರೆ ಯಾರು ಸಾಯಿಸಿದ್ದಾರೆ, ಯಾಕೆ ಸಾಯಿಸಿದ್ದಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಹೀಗಾಗಿ ನಾವು ಸಿಕ್ಕಾಕೊಳ್ಳೋದಿಲ್ಲ ಅನ್ನೋದು ಇವರ ಪ್ಲಾನ್ ಆಗಿತ್ತು. ಆದ್ರೆ ಪೆಹಲ್ಗಾಮ್ ದಾಳಿಯಿಂದ ಇವರ ಪ್ಲಾನ್ ಉಲ್ಟಾ ಆಗಿತ್ತು. ಆ ಬಳಿಕ ಬೆಟ್ಟ ಗುಡ್ಡಗಳ ನಡುವೆ ಜನಸಂಖ್ಯೆ ಇಲ್ಲದ ಜಾಗವನ್ನ ಪ್ರಿಯಕರ ರಾಜ್ ಕುಶ್ವಾಹಿ ಹುಡುಕಾಡಿದ್ದ. ಆಗ್ಲೇ ಇವನಿಗೆ ಮೇಘಾಲಯ ಸಿಕ್ಕಿತ್ತು. ಈ ವಿಚಾರವನ್ನ ಸೋನಂಗೆ ತಿಳಿಸಿದ್ದ. ಬಳಿಕ ಕುಟುಂಬಸ್ಥರು ಹನಿಮೂನ್ಗೆ ಹೋಗೋದು ಬೇಡ ಅಂದ್ರು. ಸೋನಂ ತನ್ನ ಗಂಡನ ಹತ್ರ ನಾವು ಮೇಘಾಲಯಕ್ಕೆ ಹೋಗೋಣ ಅಂತ ಕೇಳ್ಕೊಂಡಿದ್ಲು. ಹೀಗಾಗಿ ಹೆಂಡತಿ ಕೇಳಿದ ಮೊದಲ ಆಸೆಯನ್ನ ಬೇಡ ಅನ್ನೋಕೆ ಆಗದೆ ರಘುವಂಶಿ ಇವಳ ಮಾತಿಗೆ ಸರಿ ಅಂದಿದ್ದ. ಹೀಗೆ ರಘುವಂಶಿ ಹನಿಮೂನ್ಗೆ ಸರಿ ಅಂತಿದ್ದಂತೆ ಸೋನಂ ತನ್ನ ಪ್ರಿಯಕರನಿಗೆ ಮಾಹಿತಿಯನ್ನ ತಿಳಿಸಿದ್ಲು. ತನ್ನ ಲವರ್ ಹನಿಮೂನ್ಗೆ ರೆಡಿ ಆಗ್ತಿದ್ದಂತೆ ಇತ್ತ ವಿಶಾಲ್ ಚೌಹಾಣ್, ಆನಂದ್ ಕುಮಾರ್, ಆಕಾಶ್ ರಜಪೂತ್ ಎಂಬುವವರಿಗೆ ರಾಜ್ ಕುಶ್ವಾಹಿ ವಿಷಯವನ್ನ ತಿಳಿಸಿದ್ದ. ನಾನು ಹೇಳಿದಂತೆ ನೀವು ಕೊಲೆ ಮಾಡಿದ್ರೆ ನಿಮಗೆ ಕೈ ತುಂಬಾ ಹಣ ಕೊಡ್ತೀನಿ ಅಂತ ಹೇಳಿ 4 ಲಕ್ಷಕ್ಕೆ ರಘುವಂಶಿಯನ್ನ ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿದ್ದ. ಬಳಿಕ ಸೋನಂ ಹಾಗೂ ಆಕೆಯ ಪ್ರಿಯಕರ ಬೇರೆಯಾಗಿ ಮೇಘಾಲಯಕ್ಕೆ ಹೋಗೋದಕ್ಕೆ ನಿರ್ಧರಿಸಿದ್ರು. ಮೊದಲಿಗೆ ರಾಜ್ ಕುಶ್ವಾಹಿ ಸ್ವಲ್ಪ ಹಣವನ್ನ ಅಡ್ವಾನ್ಸ್ ರೂಪದಲ್ಲಿ ಕೊಟ್ಟು ಕೊಲೆ ಮಾಡಿದ ಬಳಿಕ ಉಳಿದ ಹಣವನ್ನ ಸೋನಂ ಕೈಯಿಂದ ಕೊಡಿಸೋದಾಗಿ ಹೇಳಿದ್ದ. ಇದಕ್ಕೆ ಇವನ ಸ್ನೇಹಿತರು ಕೂಡ ಸರಿ ಎಂದಿದ್ರು. ಮೊದಲೇ ದುಡ್ಡು ತಗೊಂಡಿದ್ದ ಕೊಲೆಗಾರರಿಗೆ ರಾಜ್ ಕುಶ್ವಾಹಿನೇ ಟಿಕೆಟ್ ಗಳನ್ನ ಬುಕ್ ಮಾಡಿ ಮೇಘಾಲಯಕ್ಕೆ ಕಳಿಸಿದ್ದ. ಮೇಘಾಲಯದ ಈಸ್ಟ್ ಕಾಶಿ ಹಿಲ್ಸ್ ಜಿಲ್ಲೆಯ ಸೊಹರಾದಲ್ಲಿ ಬೆಟ್ಟಗುಡ್ಡಗಳ ನಡುವೆ ರಘುವಂಶಿಯನ್ನ ಕೊಲೆ ಮಾಡೋದಕ್ಕೆ ಸೋನಂ ಹಾಗೂ ಅವಳ ಲವರ್ ನಿರ್ಧರಿಸಿದ್ರು. ಆದ್ರೆ ಯಾರಿಗೂ ಅನುಮಾನ ಬರಬಾರದು ಅಂತ ರಾಜ್ ಕುಶ್ವಾಹಿ ಸೋನಂ ಜೊತೆ ಮೇಘಾಲಯಕ್ಕೆ ಹೋಗದೆ ಇಂದೋರ್ನಲ್ಲೇ ಉಳ್ಕೊಂಡಿದ್ದ. ಇತ್ತ ಮದುವೆಯಾದ 20 ದಿನಗಳ ಬಳಿಕ ಸೋನಂ ಗಂಡನ ಜೊತೆ ಹನಿಮೂನ್ಗೆ ತೆರಳಿದ್ಲು. ಮೊದಲಿಗೆ
ಹೋಟೆಲಿಗೆ ಸೊಹರಾಗೆ ಬಂದಿಳಿದ ಇವರು ಒಂದು ರೂಮ್ನ ಬುಕ್ ಮಾಡಿಕೊಂಡು ಆ ದಿನ ರಾತ್ರಿಯನ್ನ ಅಲ್ಲೇ ಕಳೆದಿದ್ರು. ಅಂದು ಸೋನಂ ಜೊತೆ ರಘುವಂಶಿ ಮೊದಲ ರಾತ್ರಿಯ ಮಧುರ ಕ್ಷಣಗಳನ್ನ ಕಳೆದಿದ್ದ. ಆದ್ರೆ ಇದೇ ಇವನ ಪಾಲಿಗೆ ಕೊನೆ ಸುಖವಾಗುತ್ತೆ ಅಂತ ಆತ ಕನಸು ಮನಸ್ಸಿನಲ್ಲಿಯೂ ಊಹಿಸಿರ್ಲಿಲ್ಲ. ಮಾರನೇ ದಿನ ಅಂದ್ರೆ ಮೇ 22ರಂದು ರೂಮ್ನಿಂದ ಹೊರಟ ಸೋನಂ ಹಾಗೂ ರಘುವಂಶಿ ಹತ್ತಿರದಲ್ಲೇ ಇದ್ದ ಜಲಪಾತವನ್ನ ನೋಡೋದಕ್ಕೆ ಹೊರಟಿದ್ರು. ಮೊದಲಿಗೆ ಒಂದು ಸ್ಕೂಟಿಯನ್ನ ಬಾಡಿಗೆಗೆ ಪಡೆದು ಇಬ್ರು ಹೊರಟಿದ್ರು. ಆದ್ರೆ ಸ್ಕೂಟಿಯನ್ನ ಒಂದು ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿ ಬಳಿಕ ಟ್ರಕ್ಕಿಂಗ್ ಮಾಡಿಕೊಂಡು ಜಲಪಾತದ ತುದಿಗೆ ಇಬ್ರು ತೆರಳಿದ್ರು. ಇಲ್ಲಿ ಟೂರಿಸ್ಟ್ ಗೈಡ್ ಆಗಿದ್ದ ಆಲ್ಬರ್ಟ್ ಪಿಡಿ ಎಂಬಾತನ ಕಣ್ಣಿಗೆ ಈ ಜೋಡಿ ಕಾಣಿಸಿತ್ತು. ನಿಮಗೆ ಈ ಜಾಗವನ್ನೆಲ್ಲ ತೋರಿಸ್ತೀನಿ ಅಂತ ರಾಬರ್ಟ್ ಹೇಳಿದ್ದ. ಆದ್ರೆ ಗೈಡ್ ಬೇಡ ಅಂತ ಇವರಿಬ್ಬರೇ ಮುಂದಕ್ಕೆ ಸಾಗಿದ್ರು. ಆಗ್ಲೇ ಇವರ ಹಿಂದೆ ಇನ್ನು 3 ಯುವಕರು ಹೋಗ್ತಿರೋದನ್ನ ರಾಬರ್ಟ್ ಗಮನಿಸಿದ್ದ. ಬಹುಶಃ ಅವರು ಕೂಡ ಪ್ರವಾಸಿಗರೇ ಇರ್ತಾರೆ ಅಂತ ಆತ ಅನ್ಕೊಂಡಿದ್ದ. ಗಂಡ ಹೆಂಡತಿ ಇಬ್ರು ಟ್ರಕ್ಕಿಂಗ್ ಮಾಡ್ತಾ 3000 ಅಡಿಗಳಷ್ಟು ದೂರವನ್ನ ಕ್ರಮಿಸಿದ್ರು. ಹೀಗೆ ನಡೀತಿರ್ಬೇಕಾದ್ರೆ ನನಗೆ ಸುಸ್ತಾಗ್ತಿದೆ, ನೀನು ಮುಂದೆ ಹೋಗ್ತಿರೋ, ನಾನು ನಿಧಾನವಾಗಿ ಬರ್ತೀನಿ ಅಂತ ಸೋನಂ ಹೇಳಿದ್ಲು. ಇದರಿಂದ ರಘುವಂಶಿ ಸೋನಂನ ಮುಂದೆ ಬಿಟ್ಟು ಸಾಗಿದ್ದ. ಇವರನ್ನೇ ಫಾಲೋ ಮಾಡ್ತಿದ್ದ ಸುಪಾರಿ ಹಂತಕರ ಜೊತೆ ಸೋನಂ ಮಾತನಾಡ್ತಾ ಕೊಲೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಿದ್ಲು. ಅಷ್ಟರಲ್ಲಿ ರಘುವಂಶಿ ನಿರ್ಜನ ಪ್ರದೇಶವನ್ನು ತಲುಪಿ ಸೋನಂ ಬರುವಿಕೆಯನ್ನ ಕಾದು ಕುಳಿತಿದ್ದ. ಆಗ ಕೊಲೆ ಮಾಡೋದಕ್ಕೆ ಇದೇ ಒಳ್ಳೆ ಜಾಗ ಅಂತ ಸೋನಂ ಕೊಲೆಗಾರರನ್ನ ಪ್ರೇರೇಪಿಸಿದ್ಲು. ಆದ್ರೆ ಗುಡ್ಡ ಪ್ರದೇಶವನ್ನ ಹತ್ತಿದ್ರಿಂದ ಕೊಲೆಗಾರರು ಸುಸ್ತಾಗಿ ಹೋಗಿದ್ರು. ಹೀಗಾಗಿ ನಮಗೆ ಸುಸ್ತಾಗ್ತಿದೆ, ನಮ್ಮ ಕೈಯಲ್ಲಿ ಕೊಲೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಇದರಿಂದ ಬೇರೆ ದಾರಿ ಇಲ್ಲದೆ ಸೋನಂ ಆನ್ ದಿ ಸ್ಪಾಟ್ ಅಲ್ಲೇ ಕೊಲೆಗಾರರಿಗೆ 20 ಲಕ್ಷ ಹಣ ಕೊಡೋದಾಗಿ ಹೇಳಿದ್ಲು. ಈ ತಕ್ಷಣವೇ ನನ್ನ ಗಂಡನನ್ನ ಸಾಯಿಸಿದ್ರೆ 20 ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದ್ದಂತೆ ರಾಜ್ ಕುಶ್ವಾಹಿ ಸ್ನೇಹಿತರಾದ ವಿಶಾಲ್ ಚೌಹಾಣ್, ಆನಂದ್ ಕುಮಾರ್ ಹಾಗೂ ಆಕಾಶ್ ರಜಪೂತ್ ಸೇರಿ ರಾಜ ರಘುವಂಶಿಯನ್ನ ಹೊಡೆದು ಕೊಂದಿದ್ರು. ತಲೆಗೆ ಬಲವಾದ ಏಟು ಬಿದ್ದಿದ್ರಿಂದ ರಘುವಂಶಿಗೆ ತೀವ್ರ ರಕ್ತಸ್ರಾವವಾಗಿತ್ತು. ಆಗ್ಲೇ ಸೋನಂ ಕೂಡ ಕೊಲೆಗಾರರ ಜೊತೆ ಕೈ ಜೋಡಿಸಿದ್ಲು. 4 ಜನ ಸೇರ್ಕೊಂಡು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ರಘುವಂಶಿಯನ್ನ ಪ್ರಪಾತಕ್ಕೆ ಎಸೆದಿದ್ರು. ಗಂಡನ ಶವವನ್ನ ಪ್ರಪಾತಕ್ಕೆ ಎಸೆದ ಬಳಿಕ ಸೋನಂ ತನ್ನ ಜಾಕೆಟ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ಲು. ಮೇ 23ರಂದು ರಘುವಂಶಿಯನ್ನ ಕೊಂದಿದ್ದ ಸೋನಂ ಕೊಲೆಗಾರರ ಜೊತೆ ಸೇರ್ಕೊಂಡು ಸುಮಾರು 11 ಕಿಲೋಮೀಟರ್ಗಳವರೆಗೂ ನಡ್ಕೊಂಡೇ ಹೋಗಿದ್ಲು. ಬಳಿಕ ಸೋನಂ ಗುವಾಹಟಿಗೆ ತೆರಳಿ ಅಲ್ಲಿಂದ ರೈಲಿನಲ್ಲಿ ಮೇ 25ರಂದು ಇಂದೋರ್ಗೆ ತಲುಪಿದ್ಲು. ಇಲ್ಲಿ ರಾಜ್ ಕುಶ್ವಾಹಿ ಸೋನಂಗೆ ಒಂದು ಹೋಟೆಲ್ನಲ್ಲಿ ರೂಮ್ನ ಬುಕ್ ಮಾಡಿಕೊಟ್ಟು ಅವಳನ್ನ ಅಲ್ಲೇ ಇರಿಸಿದ್ದ. ಇತ್ತ ಕೊಲೆಗಾರರು ಉಳ್ಕೊಳ್ಳೋಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದ. ಹೀಗೆ ವ್ಯವಸ್ಥೆ ಮಾಡಿದವನು ಆಗಾಗ ಸೋನಂ ರೂಮ್ಗೆ ಬಂದು ಹೋಗ್ತಿದ್ದ. ಇದರ ನಡುವೆ ಹನಿಮೂನ್ಗೆ ತೆರಳಿದ್ದ ಜೋಡಿ ಮಿಸ್ಸಿಂಗ್ ಅಂತ ಇಡೀ ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಎಲ್ಲೆಡೆ ರಘುವಂಶಿ ಹಾಗೂ ಸೋನಂ ಫೋಟೋಗಳು ವೈರಲ್ ಆಗೋದಕ್ಕೆ ಶುರುವಾಗಿದ್ವು. ಇದರಿಂದ ಸೋನಂ ಮೇಕಪ್ ತೆಗೆದು ಒಂದು ಟೀ ಶರ್ಟ್ ಹಾಗೂ ಪ್ಯಾಂಟ್ ನ ಹಾಕೊಂಡು ಸಾಮಾನ್ಯವಾಗಿ ಓಡಾಡೋದಕ್ಕೆ ಶುರು ಮಾಡಿದ್ಲು. ಹನಿಮೂನ್ ಕಪಲ್ ಮಿಸ್ಸಿಂಗ್ ಅಂತ ಗೊತ್ತಾಗ್ತಿದ್ದಂತೆ ತಕ್ಷಣವೇ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ರು. ಹೀಗೆ ಪೊಲೀಸರು ಸೋನಂ ಹಾಗೂ ರಘುವಂಶಿಯನ್ನ ಹುಡುಕ್ತಿದ್ದಾಗಲೇ ಸೊಹರಾ ಬಳಿ ಇದ್ದ ಟೂರಿಸ್ಟ್ ಗೈಡ್ ಅವರನ್ನ ನೋಡಿದ್ದಾಗಿ ಪೊಲೀಸರಿಗೆ ತಿಳಿಸಿದ್ದ. ಇದರಿಂದ ಪೊಲೀಸರು ಸೊಹರಾ ಬಳಿ ಹುಡುಕಾಡೋದಕ್ಕೆ ಶುರು ಮಾಡಿದಾಗ ಸೋನಂ ಜಾಕೆಟ್ ಪತ್ತೆಯಾಗಿತ್ತು. ಆಗ ಡ್ರೋನ್ ಗಳನ್ನ ಬಳಸಿ ಸೋನಂ ಜಾಕೆಟ್ ಸಿಕ್ಕ ಜಾಗದಲ್ಲಿ ಪೊಲೀಸರು ಜಾಲಾಡೋಕೆ ಶುರು ಮಾಡಿದ್ರು. ಹೀಗೆ ಪೊಲೀಸರು ಹುಡುಕಾಡ್ತಿದ್ದಾಗಲೇ ಜೂನ್ 2ರಂದು ರಘುವಂಶಿಯ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಮೃತದೇಹ ಸಿಕ್ಕ ವಿಷಯ ತಿಳಿಯುತ್ತಿದ್ದಂತೆ ರಾಜ್ ಕುಶ್ವಾಹಿ ವಿಷಯವನ್ನ ಸೋನಂಗೆ ತಿಳಿಸಿದ್ದ. ತಕ್ಷಣವೇ ಸೋನಂ ಇಂದೋರ್ನಿಂದ ಪರಾರಿಯಾಗಿದ್ಲು. ರಘುವಂಶಿ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಪೊಲೀಸರು ಅವನ ಮೃತದೇಹವನ್ನ ಆತನ ಪೋಷಕರಿಗೆ ಹಸ್ತಾಂತರಿಸಿದ್ರು. ಅದೇ ದಿನ ರಘುವಂಶಿಯ ಅಂತ್ಯಕ್ರಿಯೆಗಳನ್ನ ಬಂಧು ಬಳಗದವರು ಸೇರಿ ಮಾಡಿ ಮುಗಿಸಿದ್ರು. ಇದೇ ಟೈಮಲ್ಲಿ ಅಳಿಯ ಸಾವನ್ನಪ್ಪಿದ್ದು ನೋಡಿ ಸೋನಂ ತಂದೆ ಕಣ್ಣೀರು ಹಾಕ್ತಾ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರೆ ರಾಜ್ ಕುಶ್ವಾಹಿ ಆತನ ಜೊತೆಗಿದ್ದು ಅವನಿಗೆ ಸಮಾಧಾನ ಮಾಡ್ತಿದ್ದ. ರಘುವಂಶಿ ಮೃತದೇಹ ಸಿಕ್ಕ ದಿನವೇ ನನಗೆ ಫೋನ್ ಮಾಡಬೇಡಿ ಅಂತ ಕೊಲೆಗಾರರಿಗೆ ರಾಜ್ ಕುಶ್ವಾಹಿ ಹೇಳಿದ್ದ. ಮತ್ತೊಂದು ಕಡೆ ತನ್ನ ಪ್ರಿಯತಮೆ ಸೋನಂಗೂ ಯಾರ ಜೊತೆನೂ ಫೋನ್ನಲ್ಲಿ ಮಾತನಾಡದಂತೆ ಎಚ್ಚರಿಸಿದ್ದ. ಇದರಿಂದ ಸೋನಂ ತನ್ನ ಹತ್ತಿರವಿದ್ದ ಎಲ್ಲ ಫೋನ್ಗಳನ್ನ ಎಸೆದಿದ್ಲು. ಇಲ್ಲಿವರೆಗೂ ಸೋನಂ ಪ್ರಿಯಕರ ರಾಜ್ ಕುಶ್ವಾಹಿ ಹೇಳಿದಂತೆ ಕತೆ ಸಾಗಿತ್ತು. ಆದರೆ ಇಲ್ಲಿಂದಲೇ ಪೊಲೀಸರು ಹೇಳಿದ ಕತೆ ಕೇಳಿ ಇಡೀ ದೇಶಕ್ಕೆ ದೇಶವೇ ಬೆಚ್ಚಿ ಬಿದ್ದಿತ್ತು. ರಘುವಂಶಿಯ ಮೃತದೇಹ ಸಿಕ್ಕಿದ್ರು ಸೋನಂ ಮಾತ್ರ ಸಿಕ್ಕಿರ್ಲಿಲ್ಲ. ಫೋನ್ಗಳೆಲ್ಲ ಸ್ವಿಚ್ ಆಫ್ ಆಗಿದ್ವು. ಮೇಘಾಲಯ ಪೊಲೀಸರಿಗೆ ಇಲ್ಲೇ ಒಂದು ಕ್ಲೂ ಸಿಕ್ಕಿತ್ತು. ಒಂದು ಕತ್ತಿಯನ್ನ ಕೊಲೆ ಮಾಡಿದ ಜಾಗದಲ್ಲಿ ಎಸೆದು ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ರು. ಇದನ್ನ ನೋಡ್ತಿದ್ದಂತೆ ಪೊಲೀಸರಿಗೆ ಇದು ಮೇಘಾಲಯದಲ್ಲಿ ತಯಾರಾಗುವ ಕತ್ತಿಯಲ್ಲ, ಹೀಗಾಗಿ ಇದು ಹೊರಗಿನಿಂದ ಬಂದವರ ಕೆಲಸವೇ ಆಗಿರುತ್ತೆ ಅಂತ ನಿರ್ಧರಿಸಿದ್ರು. ಆಗ ಅದೇ ಕತ್ತಿಯ ಫೋಟೋ ಹಿಡಿದು ಇಂದೋರ್ ಪೊಲೀಸರಿಗೆ ಕಳಿಸ್ತಿದ್ದಂತೆ ಈ ರೀತಿಯ ಮಾರಕಾಸ್ತ್ರಗಳು ಇಂದೋರ್ನಲ್ಲಿ ಸರ್ವೇ ಸಾಮಾನ್ಯವಾಗಿ
ಬಳಸ್ತಾರೆ ಅಂತ ಪೊಲೀಸರು ಹೇಳಿದ್ರು. ಇದರ ಜೊತೆಗೆ ಟೂರಿಸ್ಟ್ ಗೈಡ್ ಆಗಿದ್ದ ಆಲ್ಬರ್ಟ್ ಸಹ ಅಂದು ಸೋನಂ ಹಾಗೂ ರಘುವಂಶಿಯ ಹಿಂದೆ ಇನ್ನು ಮೂವರು ನಡ್ಕೊಂಡು ಹೋಗ್ತಿದ್ರು ಅನ್ನೋ ಕ್ಲೂ ಕೊಟ್ಟಿದ್ದ. ಆಗ್ಲೇ ಪೊಲೀಸರು ಸೋನಂ ಹಾಗೂ ರಘುವಂಶಿಯ ಕಾಲ್ ಡೇಟಾ ತೆಗೆಯೋದಕ್ಕೆ ಮುಂದಾಗಿದ್ರು. ಮೊದಲಿಗೆ ಪೊಲೀಸರು ಸೋನಂ ಕಾಲ್ ಡೀಟೇಲ್ಸ್ ನ ಜಾಲಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ಸೋನಂ ಕಾಲ್ ಡೀಟೇಲ್ಸ್ ನ ಜಾಲಾಡೋದಕ್ಕೆ ಶುರು ಮಾಡಿದ ಪೊಲೀಸರಿಗೆ ಮೇ 23 ಹಾಗೂ ಅದಕ್ಕೂ ಮೊದಲು ಹಂತಕರಲ್ಲಿ ಒಬ್ಬನಾಗಿದ್ದ ವಿಶಾಲ್ಗೆ ಹಲವು ಸಲ ಕಾಲ್ ಮಾಡಿರೋದು ಗೊತ್ತಾಗಿತ್ತು. ಜೊತೆಗೆ ರಾಜ್ ಕುಶ್ವಾಹಿ ಜೊತೆ ಕೊಲೆಗೂ ಮೊದಲು ನಿರಂತರವಾಗಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಿದ್ದನ್ನ ಪೊಲೀಸರು ಗಮನಿಸಿದ್ರು. ಇತ್ತ ವಿಶಾಲ್ ಕಾಲ್ ಡೀಟೇಲ್ಸ್ ನ ಜಾಲಾಡಿದ ಪೊಲೀಸರಿಗೆ ಇನ್ನುಳಿದ ಇಬ್ಬರು ಹಂತಕರ ಫೋನ್ಗಳು ಸಹ ಒಂದೇ ಜಾಗದಲ್ಲಿ ಲೊಕೇಶನ್ ನ ತೋರಿಸಿತ್ತು. ಆಗ್ಲೇ ಈ ಕೊಲೆ ಕೇಸ್ನಲ್ಲಿ ಸೋನಂ ಕೈವಾಡ ಇದೆ ಅನ್ನೋ ಅನುಮಾನಗಳನ್ನ ಮೇಘಾಲಯ ಪೊಲೀಸರು ಇಂದೋರ್ ಪೊಲೀಸರಿಗೆ ಹೇಳಿದ್ರು. ಹಂತಕ ವಿಶಾಲ್ ಫೋನ್ ಗುವಾಹಟಿಯಲ್ಲೇ ಇರೋದಾಗಿ ಲೊಕೇಶನ್ ತೋರಿಸ್ತಿತ್ತು. ಬಳಿಕ ಇಂದೋರ್ಗೆ ಹೋಗಿದ್ದಾಗಿ ಅದು ತೋರಿಸಿತ್ತು. ಜೊತೆಗೆ ವಿಶಾಲ್ ಲೊಕೇಶನ್ ಇದ್ದ ಜಾಗದಲ್ಲೇ ಆಕಾಶ್ ಹಾಗೂ ಆನಂದ್ ಕುಮಾರ್ ಫೋನ್ಗಳು ಸಹ ಲೊಕೇಶನ್ ನ ತೋರಿಸಿದ್ವು. ಇದರಿಂದ ಪೊಲೀಸರು ಈ ಮೂವರು ಸೇರಿ ಕೊಲೆ ಮಾಡಿರೋದಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ರು. ಹೀಗೆ ಕೊಲೆ ಮಾಡಿ ಗುವಾಹಟಿಯಲ್ಲಿ ಹಂತಕರು ಹಾಗೂ ಸೋನಂ ಬೇರೆ ಬೇರೆಯಾಗಿ ತಲೆಮರೆಸಿಕೊಂಡಿದ್ರು. ಇದೇ ಟೈಮಲ್ಲಿ ಸೋನಂ ತನ್ನ ಪ್ರಿಯಕರನಿಗೆ ಬೇರೆ ಬೇರೆ ಫೋನ್ಗಳಿಂದ ಫೋನ್ ಮಾಡಿ ವಿಷಯವನ್ನ ತಿಳ್ಕೋತಿದ್ಲು. ಇಂದೋರ್ನಿಂದ ಪರಾರಿಯಾಗಿದ್ದ ಸೋನಂ ಮತ್ತೆ ವಾಪಸ್ ಬರಬೇಕು ಅಂತ ಅನ್ಕೊಳ್ಳುವಷ್ಟರಲ್ಲಿ ಪೊಲೀಸರು ರಘುವಂಶಿ ಕೊಲೆಯನ್ನ ಹೆಂಡತಿಯೇ ಮಾಡಿಸಿದ್ದಾಳೆ ಅಂತ ಮಾಧ್ಯಮಗಳ ಮುಂದೆ ಹೇಳಿಬಿಟ್ಟಿದ್ರು. ಇದರಿಂದ ಗಾಬರಿಗೊಂಡ ಸೋನಂ ಬಸ್ ಹತ್ತಿ ಹಲವು ಕಡೆಗಳಲ್ಲಿ ಸುತ್ತಾಡಿದ್ಲು. ಕೊನೆಗೆ ಉತ್ತರ ಪ್ರದೇಶದ ಗಾಜಿಯಾಪುರ್ನ ಒಂದು ಡಾಬಾದಲ್ಲಿ ತನ್ನ ಬಳಿ ಇದ್ದ ಹಣದಲ್ಲೇ ಊಟ ಮಾಡಿ ಬಳಿಕ ಡಾಬಾ ಓನರ್ ಹತ್ರ ಫೋನ್ ತಗೊಂಡು ತನ್ನ ತಂದೆಗೆ ಸೋನಂ ಫೋನ್ ಮಾಡಿದ್ಲು. ತಕ್ಷಣವೇ ಸೋನಂ ತಂದೆ ಪೊಲೀಸರಿಗೆ ಮಗಳ ವಿಚಾರವನ್ನ ತಿಳಿಸಿದ್ದ. ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಗಾಜಿಯಾಪುರ್ಗೆ ತೆರಳಿ ಸೋನಂನ ವಶಕ್ಕೆ ಪಡೆದು ಮೊದಲಿಗೆ ಅವಳನ್ನ ಆಸ್ಪತ್ರೆಗೆ ಸೇರಿಸಿದ್ರು. ಇದೇ ಟೈಮಲ್ಲಿ ಇಂದೋರ್ ಪೊಲೀಸರು 4 ಟೀಮ್ಗಳಾಗಿ ತೆರಳಿ ಹಂತಕರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು. ಇಲ್ಲಿ ಪೊಲೀಸರ ಕಾರ್ಯಕ್ಷಮತೆ ನಿಜಕ್ಕೂ ಮೆಚ್ಚಲೇಬೇಕು. ಯಾಕಂದ್ರೆ ಹಂತಕರ ಮನೆ ಬಾಗಿಲು ತಟ್ಟೋವರೆಗೂ ಬಂದಿರೋದು ಪೊಲೀಸರು ಅಂತ ಈ 4 ಜನಕ್ಕೆ ಗೊತ್ತಿರಲೇ ಇಲ್ಲ. ಕೊನೆಗೆ ಪೊಲೀಸರು ಈ 4ರನ್ನ ವಶಕ್ಕೆ ಪಡೆದು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸುತ್ತಿದ್ದಂತೆ ನಿಜವನ್ನ ಬಾಯಿ ಬಿಟ್ಟಿದ್ರು. ಮೊದಲಿಗೆ ವಿಶಾಲ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಅವನಿಗೆ ಒಂದೆರಡು ಬಿಡುತ್ತಿದ್ದಂತೆ ಆತ ನಿಜವನ್ನ ಬಾಯಿ ಬಿಟ್ಟಿದ್ದ. ಈ ವಿಷಯವನ್ನ ಇಂದೋರ್ ಪೊಲೀಸರು ಮೇಘಾಲಯ ಪೊಲೀಸರಿಗೆ ಹೇಳಿದ್ರು. ಆಗ ಮೇಘಾಲಯದ ಡಿಜಿಪಿ ರಘುವಂಶಿ ಕೊಲೆ ವಿಷಯವನ್ನೆಲ್ಲ ಮೀಡಿಯಾಗಳಿಗೆ ತಿಳಿಸಿದ್ರು. ರಘುವಂಶಿಯನ್ನ ಕೊಲೆ ಮಾಡಿದ್ದು ಹೆಂಡತಿನೇ, ಆದ್ರೆ ಇದರಿಂದ ನಮ್ಮ ರಾಜ್ಯದ ಟೂರಿಸಂ ಮೇಲೆ ಕೆಟ್ಟ ಹೆಸರು ಬಂದಿದೆ ಅಂತ ಅವರು ಇದ್ದ ವಿಷಯವನ್ನ ಮಾಧ್ಯಮಗಳ ಮುಂದೆ ತಿಳಿಸಿದ್ರು. ಯಾವಾಗ ಹೆಂಡತಿಯ ಗಂಡನನ್ನ ಕೊಲೆ ಮಾಡಿಸಿದ್ದಾಳೆ ಅಂತ ಗೊತ್ತಾಯ್ತೋ ಆಗ್ಲೇ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಅದು ಹನಿಮೂನ್ಗೆ ಅಂತ ಕರ್ಕೊಂಡು ಹೋಗಿ ಗಂಡನನ್ನ ಕೊಲೆ ಮಾಡಿಸಿದ್ಲು ಅಂತ ಗೊತ್ತಾದ ಮೇಲಂತೂ ಜನ ಮತ್ತೆ ಶಾಕ್ ಆಗಿದ್ರು. ಮೇಘಾಲಯ ಪೊಲೀಸರು ಹಂತಕರು ಕೊಲೆಗೆ ಬಳಸಿದ ಕತ್ತಿ ಹಾಗೂ ಫೋನ್ ಲೊಕೇಶನ್ಗಳನ್ನೇ ಇವರನ್ನ ಬಂಧಿಸುವಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ವು ಅಂತ ಮಾಧ್ಯಮಗಳ ಮುಂದೆ ಹೇಳಿದ್ರು. ಪ್ಲಾನ್ ಪ್ರಕಾರವೇ ಸೋನಂ ತನ್ನ ಗಂಡನನ್ನ ಮೇಘಾಲಯಕ್ಕೆ ಕರ್ಕೊಂಡು ಹೋಗಿದ್ಲು. ಅಲ್ಲಿ ತನ್ನ ಪ್ರಿಯಕರ ರಾಜ್ ಕುಶ್ವಾಹಿ ರಘುವಂಶಿಯನ್ನ ಕೊಲೆ ಮಾಡಿಸಿದ್ದಾಗಿ ಪೊಲೀಸರಿಗೆ ಹೇಳಿದ್ಲು. ಇದೇ ಟೈಮಲ್ಲಿ ಸೋನಂ ನಾನು ಕೊಲೆ ಮಾಡಿಸಿಲ್ಲ, ನನಗೇನು ಗೊತ್ತಿಲ್ಲ, ನನಗೆ ಡ್ರಗ್ಸ್ ಕೊಟ್ಟಿದ್ರು ಅಂತ ಮತ್ತೊಂದು ನಾಟಕವನ್ನ ಶುರು ಮಾಡಿದ್ಲು. ಆದ್ರೆ ರಾಜ್ ಕುಶ್ವಾಹಿ ನಡೆದ ಎಲ್ಲಾ ವಿಚಾರವನ್ನ ಪೊಲೀಸರ ಮುಂದೆ ಹೇಳಿದ್ದ. ಹೀಗಾಗಿ ಸೋನಂ ಹೇಳ್ತಿರೋದೆಲ್ಲ ಕಟ್ಟುಕತೆ ಅಂತ ಪೊಲೀಸರು ಸಾಕ್ಷಿಗಳ ಸಮೇತ ಪ್ರೂವ್ ಮಾಡಿದ್ರು. ಮತ್ತೊಂದು ಕಡೆ ತಮ್ಮ ಜೊತೆನೆ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕಿದ್ದ ರಾಜ್ ಕುಶ್ವಾಹಿಯನ್ನ ಅನ್ಯಾಯವಾಗಿ ನಂಬಿದ್ವಿ, ನೋಡೋದಕ್ಕೆ ಅಮಾಯಕನಂತಿದ್ದ, ಒಳ್ಳೆಯವನು ಅಂತ ಹತ್ರ ಬಿಟ್ಕೊಂಡ್ವಿ. ಆದ್ರೆ ಈಗ ಯಾರು ಊಹಿಸದಂತಹ ಕೆಲಸವನ್ನ ಮಾಡಿದ್ದಾನೆ, ಇವನು ಹೀಗೆ ಮಾಡ್ತಾನೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಂತ ಸೋನಂ ಕುಟುಂಬಸ್ಥರು ಮೀಡಿಯಾಗಳ ಮುಂದೆ ಕಣ್ಣೀರು ಹಾಕಿದ್ರು. ಇದೇ ಟೈಮಲ್ಲಿ ಸೋನಂ ತಪ್ಪು ಮಾಡಿದ್ರೆ ಅವಳನ್ನ ನೇಣಿಗೆ ಹಾಕಿ ಅಂತ ಅವಳ ಕುಟುಂಬಸ್ಥರೇ ಆಗ್ರಹಿಸ್ತಿರೋದು ನಿಜಕ್ಕೂ ಮೆಚ್ಚಲೇಬೇಕಾದ ವಿಷಯ. ಇಲ್ಲಿ ಸೋನಂ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಅಂದಿದ್ದಿದ್ರೆ ಇವತ್ತು ಈ ಪ್ರಕರಣವೇ ನಡೆಯುತ್ತಿರಲಿಲ್ಲ. ಅವಳು ಜೈಲಿಗೆ ಹೋಗೋದು ತಪ್ಪಿತ್ತು, ರಘುವಂಶಿ ಕೂಡ ಬದುಕಿರ್ತಿದ್ದ. ಆದ್ರೆ ಇಲ್ಲಿ ಅವಳ ಮೌನವೇ ಇಂದು ಅದೆಷ್ಟೋ ಜನರ ಬದುಕುಗಳನ್ನ ದುರಂತವಾಗಿಸಿದೆ. ಈ ಸ್ಟೋರಿಯಲ್ಲಿ ಇನ್ನೊಂದು ಟ್ವಿಸ್ಟ್ ಏನೆಂದ್ರೆ ಸೋನಂ ಮದುವೆಗೂ ಮೊದಲೇ ರಘುವಂಶಿಯನ್ನ ಕೊಲೆ ಮಾಡೋದಾಗಿ ತನ್ನ ತಾಯಿ ಹತ್ರ ಹೇಳ್ಕೊಂಡಿದ್ಲಂತೆ. ರಘುವಂಶಿ ಜೊತೆ ನನಗೆ ಮದುವೆ ನಡೆದ್ರೆ ನೀವು ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಸೋನಂ ತನ್ನ ತಾಯಿಯನ್ನ ಎಚ್ಚರಿಸಿದ್ಲಂತೆ. ಅಲ್ಲದೆ ಕೊಲೆ ಮಾಡೋಕೆ ಕೊಲೆಗಾರರು ಒಪ್ಪದಿದ್ರೆ ನಾನೇ ಪ್ರಪಾತದಿಂದ ತಳ್ಳಿ ರಘುವಂಶಿಯನ್ನ ಕೊಲೆ ಮಾಡೋದಾಗಿ ಸೋನಂ ನಿರ್ಧರಿಸಿದ್ಲು ಅನ್ನೋ ವಿಚಾರವನ್ನ ಸಹ ಪೊಲೀಸರು ತಿಳಿಸಿದ್ರು. ಒಟ್ಟಾರೆ ಇಲ್ಲಿ ಸೋನಂ ತೆವಲಿಗೆ ಗಂಡ ಬಲಿಯಾದ್ರೆ 4 ಜನ ಜೈಲು ಸೇರಿದಂತೂ ದುರಂತ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.